ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ಸೋಲಕರ್ಪಿಸುವ ಸ್ಪಾಟ್ಲೈಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರ, 1 ವರ್ಷದ ಹಿಂದೆ ಇನ್ನೂ ನೆನಪಿದೆ ನನಗೆ, ದೆಹಲಿಯಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರ ದೊಡ್ಡ ಹೈ ಡ್ರಾಮಾ ನಡೆಯುತ್ತೆ. ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಒಂದು ದೊಡ್ಡ ಅಭಿಯಾನವತ್ತಲ್ಲಿ ನಡೆಸ್ತಾರೆ. ಇದನ್ನ ನೆನಪಿಸ್ಕೊಂಡ್ರೆ ಈಗ ಸಿಕ್ಕಾಪಟ್ಟೆ ನಗು ಬರ್ತಾ ಇದೆ. ಅವತ್ತು ಕರ್ನಾಟಕದ ಪಾಲಿನ ತೆರಿಗೆ, ಆ ಹಣ ಏನಿದೆ ಅದು ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿರಬೇಕು ಅಂತ ಗಲಾಟೆ ಮಾಡಿದ್ರು. ಆದ್ರೆ ಇವತ್ತು ಅದೇ ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲಿ ನಮ್ಮ ತೆರಿಗೆ ಅಕ್ರಮ ವಲಸಿಗರ ಹಕ್ಕು ಅನ್ನೋ ಹಾಗೆ ಆಗಬಿಟ್ಟಿದೆ. ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಯುವಕರಿಗೆ ಅದೇನೋ ಗ್ಯಾರಂಟಿ, ಪಾಪ ಜನ ಮರ್ತೆ ಹೋಗ್ಬಿಟ್ಟಿದ್ದಾರೆ. ಇನ್ನು ರೈತರಿಗೆ ಬೆಳೆ ನಷ್ಟಕ್ಕೆ ಕೊಡೋದಕ್ಕೆ ಪರಿಹಾರ ಇಲ್ಲ. ಈಗ ನೋಡಿದ್ರೆ ಅಕ್ರಮ ವಲಸಿಗರಿಗೆ 11 ಲಕ್ಷ ರೂಪಾಯಿಯಲ್ಲಿ ಫ್ಲಾಟ್ ಅನ್ನ ಹೊಸ ವರ್ಷಕ್ಕೆ ರೆಡಿ ಮಾಡಿ ಕೊಡ್ತಾ ಇದ್ದಾರಂತೆ. ಒಬ್ಬ ಕೇರಳ ಸಿಎಂ ಧಮಕಿಗೆ ಕರ್ನಾಟಕ ಸಿಎಂ ಹೆದರ್ತಾರೆ ಅಂತ ಅಂದ್ರೆ ಸರ್ಕಾರ ಯಾವ ಲೆವೆಲ್ಗೆ ಬಂದು ನಿಂತಿದೆ ಅನ್ನುವಂಥದ್ದನ್ನ ಒಂದು ಬಾರಿ ಯೋಚನೆ ಮಾಡಿ. ವೀಕ್ಷಕರೇ, ಡಿಸೆಂಬರ್ 22ನೇ ತಾರೀಕು ಬೆಂಗಳೂರಿನ ಹೊರವಲಯದ ಕೋಗಿಲು ಗ್ರಾಮದ ವಸೀಂ ಲೇಔಟ್, ಅದೇ ರೀತಿ ಫಕೀರ್ ಕಾಲೋನಿಯಲ್ಲಿ ಅಕ್ರಮವಾಗಿ ಸುಮಾರು 400 ಮುಸ್ಲಿಂ ಸಮುದಾಯದ ಮಂದಿ ವಾಸವಾಗಿರ್ತಾರೆ. ಅದರಲ್ಲಿ ಬಾಂಗ್ಲಾದವರು ಎಷ್ಟಿದ್ರು, ರೋಹಿಂಗ್ಯಾಗಳು ಎಷ್ಟಿದ್ರು, ಪಾಕಿಸ್ತಾನದವರು ಎಷ್ಟು ಮಂದಿ ಇದ್ರು ಗೊತ್ತಿಲ್ಲ. ಸರ್ಕಾರ ಅವರಿಗೆಲ್ಲರಿಗೂ ಕೂಡ ಸಾಕಷ್ಟು ಬಾರಿ ಅತಿಕ್ರಮಣವನ್ನ ತೆರವುಗೊಳಿಸಿ ಅಂತ ನೋಟಿಸ್ ಅನ್ನು ಕೊಟ್ಟಿದ್ರು. ಮಾಡಿಲ್ಲ ಅಂತ ಅಂದ್ರೆ ಬುಲ್ಡೋಸರ್ ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ ಅನ್ನುವಂಥದ್ದನ್ನು ಕೂಡ ವಾರ್ನಿಂಗ್ ಕೊಟ್ಟಿದ್ರು. ಆದ್ರೆ ಅವರಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ನಮ್ಮನ್ನ ಯಾರು ಕೂಡ ಮುಟ್ಟೋದಕ್ಕೆ ಆಗಲ್ಲ, ಕಾಂಗ್ರೆಸ್ ಲ್ಯಾಂಡ್ ಮಾಫಿಯಾಗಳನ್ನ, ಅಕ್ರಮ ನುಸುಳುಕೋರರನ್ನ ರಕ್ಷಣೆ ಮಾಡುತ್ತೆ ಅನ್ನುವಂತಹ ನಂಬಿಕೆ ಇತ್ತು ನೋಡಿ. ಆದ್ರೆ ಡಿಸೆಂಬರ್ 22ನೇ ತಾರೀಕು ಮುಂಜಾನೆ ಬೆಂಗಳೂರು ಆಡಳಿತ ಬುಲ್ಡೋಸರ್ಗಳು ಅಲ್ಲಿನ 400 ಮನೆಗಳನ್ನ ನೆಲಸಮ ಮಾಡುತ್ತವೆ. ಇದರಿಂದ 400 ಮುಸ್ಲಿಂ ಕುಟುಂಬಗಳು ಅವತ್ತು ನಿರಾಶ್ರಿತರಾಗುತ್ತವೆ. ವೀಕ್ಷಕರೇ ನೋಡಿ, ಅದಾದ ಮೇಲೆ ಯಾವ ರೀತಿಯಾದಂತಹ ಡೆವಲಪ್ಮೆಂಟ್ಗಳು ಆದವು ಅಂತ ಮೊದಲು ಕೇರಳ ಸಿಎಂ ಒಂದು ಹೇಳಿಕೆಯನ್ನು ಕೊಡ್ತಾರೆ, ಟ್ವೀಟ್ ಅನ್ನ ಮಾಡ್ತಾರೆ. ಕರ್ನಾಟಕದಲ್ಲಿ ಯುಪಿ ಮಾದರಿ ಬುಲ್ಡೋಸರ್ ಆಕ್ಷನ್ ನಡೀತಾ ಇದೆ ಅಂತ ಹೇಳ್ತಾರೆ. ಅದಾದ ನಂತರ ಕೆ.ಸಿ. ವೇಣುಗೋಪಾಲ್ ಟ್ವೀಟ್ ಅನ್ನ ಮಾಡ್ತಾರೆ. ಕೇವಲ 2 ದಿನ ನೋಡಿ, ಅಷ್ಟರಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಸಂಪೂರ್ಣವಾಗಿ ಉಲ್ಟಾ ಹೊಡೆದು ಬೀಳುತ್ತೆ. ಈಗ ಏನು, ಅಕ್ರಮ ವಲಸಿಗರ ಮನೆಯನ್ನ ತೆರವು ಮಾಡಿದ್ದಾರೆ. ಅವರಿಗೆ ಹೊಸ ವರ್ಷಕ್ಕೆ ಇದೇ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ 11 ಲಕ್ಷ ರೂಪಾಯಿ ಖರ್ಚು ಮಾಡಿ ಫ್ಲಾಟ್ ಅನ್ನ ಕೊಡಿಸ್ತಾರಂತೆ. ಇದನ್ನ ಆಕ್ಚುಲಿ ಮೊದಲೇ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ BY ವಿಜಯೇಂದ್ರ ಅವರು ಎಕ್ಸ್ಪೆಕ್ಟ್ ಕೂಡ ಮಾಡಿದ್ರು. ಫೈನಲಿ ಹಂಗೆ ಆಯ್ತು ನೋಡಿ. ನಮ್ಮ ಕರ್ನಾಟಕದ ಜನರ ತೆರಿಗೆ ಹಣದಲ್ಲಿ ಅಕ್ರಮ ವಲಸಿಗರಿಗೆ ಮನೆ, ಇದು ಸಿದ್ದರಾಮಯ್ಯನವರ ಸರ್ಕಾರದ ಹೊಸ ಗ್ಯಾರಂಟಿ. ವೋಟ್ ರಾಜ್ಯದ ಜನರದ್ದು, ಯೋಜನೆಗಳು ಅಕ್ರಮ ವಲಸಿಗರದ್ದು. ಬಿಡಿ, ನಾಳೆ ಇನ್ನು ಅವರಿಗೊಂದು ವೋಟರ್ ID, ಇನ್ನು ಆಧಾರ್ ಕಾರ್ಡ್ ಎಲ್ಲವನ್ನು ಕೂಡ ಮಾಡಿಕೊಡ್ತಾರೆ. ವೋಟ್ ಚೋರಿ ಹೆಂಗೆ ಆಗ್ತಾ ಇದೆ, ಯಾರು ಮಾಡ್ತಾ ಇದ್ದಾರೆ, ಸ್ಪೆಷಲ್ ಆಗಿ ಬಾಯ್ಬಿಟ್ಟು ಹೇಳಬೇಕಾ? ಬೇಡ ಅನ್ಸುತ್ತೆ. ಒಂದ್ ರೀತಿ ಈ ಅಕ್ರಮ ವಲಸಿಗರದ್ದು ಒಂದು ಆರಾಮ ಜೀವನ ನೋಡಿ. ಹೆಂಗೋ ಈಗ ಉತ್ತರ ಪ್ರದೇಶ, ಅಸ್ಸಾಂ ಇಂತಹ ರಾಜ್ಯದಲ್ಲಿ ಇವರನ್ನ ಒದ್ದು ಓಡಿಸ್ತಾ ಇದ್ದಾರೆ. ನೆಕ್ಸ್ಟ್ ಏನು ಅಂತ ಪಾಪ ಯೋಚನೆಯಲ್ಲಿದ್ರು. ಅಷ್ಟಾಗುವಾಗ ಸರಿಯಾಗಿ ಕರ್ನಾಟಕ ಸಿಕ್ಕಿಬಿಟ್ಟಿದೆ. ಮೊದಲು ಬೆಂಗಳೂರಿಗೆ ಬರುವಂಥದ್ದು, ಖಾಲಿರುವಂತಹ ಸರ್ಕಾರಿ ಜಾಗದಲ್ಲಿ ಟೆಂಟ್ ಅನ್ನ ಹಾಕಿ ಬಿಡುವಂಥದ್ದು, ಆಮೇಲೆ ಅದನ್ನ ಸರ್ಕಾರ ತೆರವು ಮಾಡೋ ಹಾಗೆ ಮಾಡುವಂಥದ್ದು. ಅದಾದ ನಂತರ ಕೇರಳ ಸರ್ಕಾರ ಬಂದು ಒಂದು ಆರ್ಡರ್ ಅನ್ನ ಕಳಿಸ್ಬಿಡುತ್ತೆ. ಸರ್ಕಾರ ಲಾಸ್ಟಿಗೆ 11 ಲಕ್ಷ ಒಬ್ಬರಿಗೆ ಅಂತ ಖರ್ಚು ಮಾಡಿ ಮನೆಯನ್ನ ಕಟ್ಟಿಸಿಕೊಡುತ್ತೆ. ಇಲ್ಲೀಗಲ್ ಆಗಿ ಬಂದಂಥವರಿಗೆ ಸರ್ಕಾರದ ಕಡೆಯಿಂದ ಲೀಗಲ್ ಹೌಸ್. ಆದ್ರೆ ಒಂದೇ ಒಂದು ಕಂಡೀಷನ್ ಇಲ್ಲಿ, ಈ ಆಫರ್ ಏನಿದ್ರು ಕೇವಲ ಒಂದು ಕಮ್ಯುನಿಟಿಗೆ, ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತ ಆಗಿರುವಂಥದ್ದು, ಅವರಿಗೆ ಮಾತ್ರ ಅದು ಮೀಸಲು. ಅದೇ ಏನಾದ್ರೂ ಪಾಕಿಸ್ತಾನ ಅಥವಾ ಬಾಂಗ್ಲಾದೇಶದಿಂದ ಹಿಂದೂಗಳು ದೌರ್ಜನ್ಯಕ್ಕೆ ಒಳಗಾಗಿ ಬಂದ್ರೆ ಅಂಥವರಿಗೆ ಈ ಆಫರ್ ಏನು ಅನ್ವಯ ಆಗಲ್ಲ. ಎಲ್ಲಿಗೆ ಬಂದು ನಿಂತಿದೆ ನೋಡಿ ಈ ಓಲೈಕೆ ರಾಜಕಾರಣ ಅನ್ನುವಂಥದ್ದು. ಕೇರಳ ಸರ್ಕಾರ ಧಮಕಿ ಹಾಕಿಬಿಟ್ರೆ ಕರ್ನಾಟಕದ ಸಿಎಂ ಪಾಪ ನಡಗೆ ಹೋಗ್ತಾರೆ. ವೀಕ್ಷಕರ, ಇನ್ನೂ ಒಂದು ಮಜಾ ನೋಡಿ. ಈ ವಿಚಾರಕ್ಕೆ ಪಾಕಿಸ್ತಾನದ ವಿದೇಶಾಂಗ ಸಚಿವಾಲಯದಿಂದ ಹೇಳಿಕೆ ಕೂಡ ಬರುತ್ತೆ. ಭಾರತದಲ್ಲಿ ಕ್ರಿಸ್ಮಸ್ ಸಮಯದಲ್ಲಿ ಮುಸಲ್ಮಾನರನ್ನ ಗುರಿಯಾಗಿಸ್ಕೊಂಡು ಅಭಿಯಾನಗಳು ನಡೀತಾ ಇವೆ, ಅಪರಾಧಿಗಳನ್ನ ಸರ್ಕಾರ ರಕ್ಷಣೆ ಮಾಡ್ತಾ ಇದೆ ಅಂತ. ಅರ್ಥ ಮಾಡ್ಕೊಳ್ಳಿ, ಭಾರತದ ವೈರಿ ದೇಶಕ್ಕೆ ಈ ಅಕ್ರಮ ವಲಸಿಗರ ಮೇಲೆ ಅದೆಷ್ಟು ಕಾಳಜಿ ಇದೆ ಅಂತ. ಅದೇ ಕಾಳಜಿ ಇಲ್ಲಿನ ಸರ್ಕಾರಕ್ಕೂ ಇದೆ. ಲಿಂಕ್ ಹೆಂಗಿದೆ ನೋಡಿ.
ಸಿದ್ದರಾಮಯ್ಯನವರು ಈಗ ಹೇಳ್ತಾರೆ ಇದಕ್ಕೆ ಫೋಟೋ ಸಾಕ್ಷಿಗಳು, ವಿಡಿಯೋ ಸಾಕ್ಷಿಗಳು ಎಲ್ಲವೂ ಕೂಡ ಇದೆ, ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮವನ್ನ ಕೈಗೊಳ್ಳುತ್ತೀವಿ ಅಂತ. ಅಂದ್ರೆ ಅಕ್ರಮ ವಲಸಿಗರು ಬಂದ್ರೆ ಆ ತೆರವು ಕಾರ್ಯಾಚರಣೆ ಮಾಡುವುದು ಕೂಡ ತಪ್ಪು ಅಂತ ಆಯ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲಿ. ಇಷ್ಟೆಲ್ಲ ಮಾಡ್ತಾ ಇರುವಂತದಕ್ಕೆ ಎರಡು ಕಾರಣ. ಒಂದು ವೋಟ್ ಬ್ಯಾಂಕ್, ಇನ್ನೊಂದು ಪ್ರಿಯಾಂಕಾ ವಾದ್ರಾ ಅಥವಾ ಇಟಲಿ ಕುಟುಂಬವನ್ನ ಖುಷಿ ಪಡಿಸುವಂಥದ್ದು. ಈಗ ನಮಗೊಂದು ಡೌಟ್ ಇದೆ, ಕೋಗಿಲು ಲೇಔಟ್ ಅಲ್ಲಿ ಅಕ್ರಮ ಕಟ್ಟಡ ನಿರ್ಮಾಣ ಮಾಡಿಕೊಂಡಂತಹ ವಲಸಿಗರಿಗೆ ರಾಜ್ಯ ಸರ್ಕಾರ ತೆರಿಗೆದಾರರ ಹಣದಲ್ಲಿ ಪುನರ್ವಸತಿಯನ್ನ ಕಲ್ಪಿಸಿಕೊಡೋದು ಅದು ಅಕ್ರಮ. ಅದನ್ನ ಮಾಡಿದ್ರು ಅಂತ ಆದರೆ ಮುಂದೆ ಗ್ರಾಮೀಣ ಪ್ರದೇಶಗಳಲ್ಲಿ ಸರ್ಕಾರಿ ಜಮೀನಲ್ಲಿ ಮನೆ ಕಟ್ಟಿಕೊಂಡವರಿಗೂ ಕೂಡ ಇದೇ ನ್ಯಾಯ ಸಿಗಬೇಕು. ಒಪ್ಕೊಳ್ತೀರಾ? ಅವಕಾಶವನ್ನ ಮಾಡಿಕೊಡ್ತೀರಾ? ವೀಕ್ಷಕರೇ, ಮೊನ್ನೆ ಉತ್ತರ ಕನ್ನಡದ ಶಿರ್ಸಿಯದು ಒಂದು ನ್ಯೂಸ್ ಅನ್ನ ನೋಡಿದೆ ನಾನು. ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದು ದಶಕಗಳಿಂದ ಬೆಳೆಸಿದಂತಹ ಅಡಿಕೆ ಮರಗಳನ್ನ ಅವರ ಕಣ್ಣು ಮುಂದೆನೆ ನಾಶ ಮಾಡಿಬಿಡುತ್ತಾರೆ. ಆದ್ರೆ ಸರ್ಕಾರಕ್ಕೆ ಅವರ ಮೇಲೆ ಯಾವುದೇ ಕನಿಕರ ಮೂಡಲ್ಲ, ಪರಿಹಾರ ಕೊಡಬೇಕು ಅಂತ ಅನಿಸೋದೇ ಇಲ್ಲ. ಇದೇ ಸರ್ಕಾರ 94C ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಸಿದಂತಹ ಲಕ್ಷಾಂತರ ಅರ್ಜಿಗಳನ್ನ ವಜಾಗೊಳಿಸುತ್ತೆ. ಗ್ರಾಮಾಂತರ ಪ್ರದೇಶದಲ್ಲಿನ ಈ ಸಮಸ್ಯೆ ಇವತ್ತಿಗೂ ಹಾಗೆ ಇದೆ. ಈಗ ಹೇಳಿ, ಸರ್ಕಾರಕ್ಕೆ ನಿಜವಾಗ್ಲೂ ಈ ವಲಸಿಗರ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಅನ್ನಿಸಿದ್ರೆ, ಮಾನವೀಯತೆ ಮೆರಿಬೇಕು ಅಂತ ಆದ್ರೆ ವಕ್ಫ್ ಭೂಮಿಯಲ್ಲಿ ಅವರಿಗೆ ಪುನರ್ವಸತಿಯನ್ನು ಕಲ್ಪಿಸಿಕೊಡ್ಲಿ. ವಕ್ಫ್ ಭೂಮಿ ಇರೋದೇ ಅವರಲ್ಲಿರುವಂತಹ ಬಡವರಿಗಾಗಿ ಅಲ್ವಾ? ಅಂದ್ರೆ ಮುಸಲ್ಮಾನರಲ್ಲಿರುವಂತಹ ಬಡವರಿಗಾಗಿ ಅಲ್ವಾ? ವಕ್ಫ್ ಖಜಾನೆಯಲ್ಲಿರುವಂತಹ ಹಣವನ್ನ ಅದಕ್ಕೋಸ್ಕರನೇ ಬಳಸ್ಕೊಳ್ಳಿ. ಈಗ ಯಾಕೆ ಬಳಸ್ಕೊಳ್ಬಾರ್ದು? ಅದನ್ನ ಬಿಟ್ಟು ನಮ್ಮ ತೆರಿಗೆ ಹಣವನ್ನ ಯಾಕ್ರಿ ತಗೊಳ್ತೀರಾ? ಅವರಿಗೆ ಯಾಕ್ರಿ ಕೊಡ್ತೀರಾ? ಅಕ್ರಮವಾಗಿ ಬಂದಂಥವರಿಗೆ ಅಲ್ಲ, ನಮ್ಮಲ್ಲಿ ಎಲ್ಲೋ ಅವರಿಗೆ ಅವಕಾಶ ಆಕ್ಚುಲಿ ಕೊಡಬಾರ್ದು. ನಿಮಗಳಿಗೆ ಹಂಗು ಆಸೆ ಇದ್ರೆ ಕೊಡಿಯಲ್ಲ. ನಮ್ಮ ತೆರಿಗೆ ಹಣವನ್ನ ಯಾಕ್ರಿ ಬಳಕೆ ಮಾಡ್ಕೊಳ್ತೀರಾ? ನಿಮ್ಮ ಮನೆಯಿಂದ ತಂದು ಹಾಕ್ತಾ ಇದ್ದೀರಾ? ಒಬ್ಬರಿಗೆ ಒಂದು ನ್ಯಾಯ, ಇನ್ನೊಬ್ಬರಿಗೆ ಇನ್ನೊಂದು ನ್ಯಾಯ ಅಂತ ಆದ್ರೆ ಹೆಂಗೆ ಅಂತ. ಇದೇ ನಮ್ಮಲ್ಲಿರುವಂತಹ ಒಬ್ಬ ಬಡವ ಈ ರೀತಿಯಾಗಿ ಸರ್ಕಾರಿ ಜಾಗದಲ್ಲಿ ಮನೆಯನ್ನ ಕಟ್ಟಿಸಿಕೊಂಡಿದ್ರೆ ಸರ್ಕಾರ ಇದೇ ರೀತಿ ಅದನ್ನ ನಾಶ ಮಾಡಿ ಅದೇ ವ್ಯಕ್ತಿಗೂ ಕೂಡ ಅದೇ ಜಾಗದಲ್ಲಿ ಅಥವಾ ಬೇರೆ ಜಾಗದಲ್ಲಿ ಫ್ಲಾಟ್ ಅನ್ನ ನಿರ್ಮಿಸಿ ಕೊಡ್ತೀತಾ? ಸರ್ಕಾರ ಪ್ರತಿ ಒಂದು ಪ್ರಶ್ನೆಗೂ ಕೂಡ ಉತ್ತರವನ್ನ ಕೊಡಲೇಬೇಕು. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.